ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮನ್ನು ಒಂದು ಟೆಂಪಲ್ ರನ್ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ನನ್ನ ಫ್ರೆಂಡ್ ಚಂದುನ ಪಿಕ್ ಮಾಡಿಕೊಂಡು ನಾವು ಬಂದಿದ್ದು ಶ್ರೀರಂಗಪಟ್ಟಣಕ್ಕೆ. ಮೈಸೂರು ಬ್ಯಾಂಗ್ಳೂರು ದಾರಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಮಹಾಕಾಳಿ ದೇವಸ್ಥಾನ ಅಂತ ಇದೆ. ಸೊ ಇದು ಬಂದು ವೆರಿ ಪವರ್ಫುಲ್ ಟೆಂಪಲ್. ಒಳಗೋಗೋ ಮೊದಲು ಎಲ್ಲರೂ ಕಾಲು ತೊಳೆಯೋ ಅಭ್ಯಾಸ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲೇ ಹರಿಯೋ ನೀರಲ್ಲಿ ನಾವು ಕಾಲನ್ನ ತೊಳ್ಕೊಂಡು ಹಾಗೆ ಒಳಗೆ ಬಂದ್ವಿ. ಈ ಟೆಂಪಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾನು 2017-18 ನಾನು ಈ ದೇವಸ್ಥಾನಕ್ಕೆ ಪ್ರತಿ ಸಲಿನೂ ಬರ್ತಾ ಇರ್ತೀನಿ. ಲೈಕ್ ಹುಣ್ಣಿಮೆ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ತಡೆ ಒಡ್ಸ್ಕೊಳಕ್ಕೆ ಬರ್ತೀನಿ. ಏನಾದ್ರು ನೆಗೆಟಿವಿಟಿ ಅಂತ ಅನಿಸಿದ್ರೆ ಅಥವಾ ತುಂಬ ದೃಷ್ಟಿ ಅನಿಸಿದ್ರೆ ಇಲ್ಲಿ ಬಂದು ನಾನು ತಡೆ ಒಡಿಸ್ಕೊಂಡು ಹೋಗ್ತೀನಿ. ಹಾಗೆ ಇಲ್ಲಿ ವರ್ಷಕ್ಕೆ 2 ಸಲ ಕಾಳರಾತ್ರಿ ಅಂತ ಪೂಜೆ ಮಾಡ್ತಾರೆ, ಅದಕ್ಕೂ ಸಹ ಅಭಿಷೇಕಕ್ಕೆ ನಾನು ಬರ್ತೀನಿ. ಹಾಗೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತೀರ್ಥ ಸ್ನಾನ ಸಹ ಇರುತ್ತೆ. ನಾನು ಮೊದಲೆಲ್ಲ ಬಂದು ತೀರ್ಥ ಸ್ನಾನ ಮಾಡಿಸ್ಕೊಳ್ತಾ ಇದ್ದೆ. ಅದಾದಮೇಲೆ ಇವಾಗ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸಲ್ಲಿ ಬರೋದಕ್ಕೆ ಆಗ್ತಾಯಿಲ್ಲ. ಬಟ್ ಇಲ್ಲಿ ದೃಷ್ಟಿ ನಿವಾರಣೆಗೆ ಅಂತ ಹೇಳಿ ಒಂದು ಉಪ್ಪು ಮತ್ತು ಮೆಣಸಿಂದ ಪ್ರತ್ಯಂಗಿರ ಹೋಮ ಮಾಡ್ತಾರೆ. ಅದು ಅಷ್ಟೇ ತುಂಬ ಪವರ್ಫುಲ್ ಆಗಿರುತ್ತೆ. ನಿಮ್ಗೆ ಯಾವುದೇ ಥರ ಹಿವಿಲೈ ಆಗಿರ್ಬೋದು, ನೆಗೆಟಿವ್ ಎನರ್ಜೀಸ್, ನೆಗೆಟಿವಿಟಿ, ನೆಗೆಟಿವ್ ಥಾಟ್ಸ್ ಇದ್ದರೆ, ನೆಗೆಟಿವ್ ಎಮೋಷನ್ಸ್ಗಳಿದ್ದರೆ ಒಂದ್ಸಲಿ ಟೆಂಪಲ್ ವಿಸಿಟ್ ಮಾಡ್ಬೋದು. ಎಷ್ಟು ಪಾಸಿಟಿವ್ ಎನರ್ಜಿನ ನೀವು ತೊಗೊಂಡು ಹೋಗ್ತೀರಾ ಅಂತ ನೀವು ನೋಡ್ಬೋದು. ಹಾಗೆ ತಡೆ ಒಡ್ಸಿದ ಮೇಲೂ ಸಹ ಅಷ್ಟೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಲೈಫ್ ಚೇಂಜಿಂಗ್ ಆಗುತ್ತೆ ಅಂತ. ಸೊ ಅದಾದಮೇಲೆ ಫಸ್ಟ್ ಟೈಮ್ ಈ ಟೆಂಪಲಿಗೆ ಬರೋರಿಗೆ ₹1 ಕಾಯಿನ್ ತೊಗೊಂಡು ಬಟ್ಟೆ ಕಟ್ಟಿಬಿಟ್ಟು ಅರಳಿ ಮರಕ್ಕೆ ನಾವು ಕಟ್ತೀವಿ. ಏನಾದ್ರು ವಿಶಸ್ ಇದ್ದರೆ, ಮದುವೆ, ಕೆರಿಯರ್ ಅಥವಾ ಏನಾದರೂ ನಿಮ್ಮ ವಿಶಸ್ಗಳಿದ್ದರೆ. ಸೊ ಇಲ್ಲಿ ನಾವು ನಂಬಿಕೆ ಏನು ಅಂತ ಹೇಳಿದ್ರೆ 9 ವಾರ ಅಂದರೆ ಲೈಕ್ ಕಂಟಿನ್ಯೂಸ್ ಆಗಿ ನೀವು ಬರಬೇಕು ಅಂತ ಏನಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ, ಶುಕ್ರವಾರ, ಮಂಗಳವಾರ ಆ ರೀತಿ ಒಂದಿನ ಹೋಗ್ಬಿಟ್ಟು ಇಲ್ಲಿ ನೀವು ಅರ್ಕೆನ ಕಟ್ಬಿಟ್ಟು ಬಂದರೆ ನಂಬಿಕೆ ಏನು ಅಂದರೆ 9 ವಾರದಲ್ಲಿ ಅದು ನಿಜ ಆಗುತ್ತೆ ಅಂತ. ಸೊ ನನಗೆ ತುಂಬ ಸರ್ತಿ ನಾನು ಅದನ್ನು ಕಟ್ಟಿದ್ದೀನಿ. ಹಾಗೆ ನನಗೆ ಡ್ರೀಮ್ ಕಮ್ ಟ್ರೂ ತುಂಬ ಆಗಿದೆ. ನಾವೇನು ಮ್ಯಾನಿಫೆಸ್ಟೇಷನ್ಸ್ ಅಂತ ಅಂತೀವಿ, ನಾವು ಬರೆಯೋದ್ರಿಂದ ಅಥವಾ ನಮ್ಮ ಆಲೋಚನೆಗಳೇ ನಿಜ ಆಗುತ್ತೆ, ಥಾಟ್ ಬಿಕಮ್ ಥಿಂಗ್ಸ್ ಅಂತೀವಿ. ಬಟ್ ದೇವರು ಅನ್ನೋದು ಒಂದು ನಂಬಿಕೆ. ಇಲ್ಲಿ ನಂಬಿಕೆಯಿಂದ ಒಂದು ಕಟ್ಟು ಬಂದಾಗ ನಮಗೆ ಅದು ಫುಲ್ಫಿಲ್ ಆಗಿದೆ. ನನಗಂತೂ ಆಗಿದೆ. ಹಾಗೆ ತುಂಬ ಜನಕ್ಕೆ ನನ್ನ ಕಡೆಯಿಂದ ಮಹಾಕಾಳಿ ಟೆಂಪಲ್ಗೆ ತುಂಬ ಜನ ವಿಸಿಟ್ ಮಾಡಿದ್ದಾರೆ. ಈ ಒಂದು 7-8 ವರ್ಷದಿಂದ ಅಂತೂ ತುಂಬ ಜನ ನನ್ನ ಕಡೆಯಿಂದ ಹೋದವರೇ ಜಾಸ್ತಿ. ಹಾಗೆ ಕಾಳರಾತ್ರಿ ಮಾಡ್ತಾರೆ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಗುರುದೇವ ಅಂದ್ಬಿಟ್ಟು ಅವರೇ ನಮ್ಮ ಗುರುಗಳು. ನಾನು ಅವ್ರನ್ನ ತುಂಬ ನಂಬಿದ್ದೀನಿ. ಹಾಗೆ ನನಗೆ ತುಂಬ ಒಳ್ಳೆ ರೀತಿ ಮಾರ್ಗದರ್ಶನ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಕಾರ್ ತೊಗೊಂಡಾಗ ಆಗಿರ್ಬೋದು, ನನ್ನ ಕೆರಿಯರ್ ಆಗಿರ್ಬೋದು, ಅಥವಾ ನನಗೆ ತುಂಬ ಲೋ ಆದಾಗ, ನನ್ನ ಹೆಲ್ತ್ ಅಪ್ಸೆಟ್ ಆದಾಗ, ನನ್ನ ತಂಗಿ ಮದುವೆ ವಿಷಯದಲ್ಲಾಗಿರ್ಬೋದು, ಎಲ್ಲ ವಿಷಯದಲ್ಲೂ ಅವ್ರು ನಮಗೆ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಫ್ಯಾಮ್ಲಿಗೆ. ತುಂಬ ಪವರ್ಫುಲ್ ಟೆಂಪಲ್, ನೀವು ಸಹ ವಿಸಿಟ್ ಮಾಡ್ಬೋದು. ಗುರುಗಳ ದರ್ಶನ ಮಾಡಿಕೊಂಡು ಮಮ್ಮಿನ ಹಾಗೆ ಪಿಕ್ ಮಾಡಿಕೊಂಡು ನಾನು ಚಂದು ಬಂದಿದ್ದು ರಿಫ್ರೆಶ್ಮೆಂಟಲ್ಲಿ ದೋಸೆ ತಿನ್ನೋದಕ್ಕೆ. ಬ್ರೇಕ್ಫಾಸ್ಟ್ ವಿತ್ ದ ವ್ಯೂ. ಅಲ್ಲಿ ವ್ಯೂ ಇದೆ ನೋಡಿ, ಜಿಲಾಫೆ ಇದೆ. ಕಾಣ್ತಾ ಇಲ್ಲ. ದೋಸೆ ತಿಂದ ಮೇಲೆ ಕಾಫಿ ಕುಡಿಲೇಬೇಕಲ್ಲ. ಸೊ ನನಗೆ ಕಾಫಿ ಬೇಕಿತ್ತು. ಸೊ ನಾನು ಕರ್ಕೊಬಂದಿದ್ದು ಮೈಸೂರಿನಲ್ಲಿರುವ ಮಾಲ್ಗುಡಿ ಕೆಫೆಗೆ. ಸೊ ಇದು ಬಂದು ಬ್ಯೂಟಿಫುಲ್ಲಾಗಿ, ಎಲಿಗೆಂಟಾಗಿ, ರಾಯಲ್ ಆಗಿದೆ ಈ ಕೆಫೆ. ಔಟ್ಸೈಡ್ ಸಹ ಅಷ್ಟೇ ತುಂಬ ಗ್ರೀನರಿ ಇದೆ ಆ್ಯಂಡ್ ತುಂಬ ಸಿಟ್ಔಟ್ಗಳು, ತುಂಬ ಜನಕ್ಕೆ ಕೂತ್ಕೊಳ್ಳೋ ಅಂಥ ಸ್ಪೇಸಿಯಸ್ ಆಗಿ, ವೆರಿ ಸ್ಪೇಸಿಯಸ್ ಆಗಿರೋ, ವೆರಿ ಗ್ರೀನರಿ ಆಗಿರೋ ಒಂದು ಕೆಫೆ ಇದು. ಸೊ ಕಾಫಿ ಶಾಪ್ ಆ್ಯಂಡ್ ಬೇಕ್ರಿ ಇದೆ. ಹಾಗೆ ಒಳಗೆ ಹೋಗ್ಬೋದು, ನೋಡ್ಬೋದು ನೀವು ಎಷ್ಟು ರಾಯಲ್ ಆಗಿದೆ ಅಂತ. ಮೈಸೂರು ಅಂದ್ರೇ ರಾಯಲ್ ಸಿಟಿ. ಇನ್ನು ಕೆಫೆಗಳು ಕೇಳಬೇಕಾ, ಈ ಹೋಟೆಲ್ ಆ್ಯಕ್ಚುಲಿ ಇದು ಹೋಟೆಲ್ ಕಮ್ ಕೆಫೆ ಇರೋದು. ಸೊ ರೂಮ್ಸ್ಗಳು ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನಾನು ಯಾವತ್ತೂ ಈ ಹೋಟೆಲಲ್ಲಿ ಬಂದು ಸ್ಟೇ ಆಗಿಲ್ಲ. ಬಟ್ ಕಾಫಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಫಿಲ್ಟರ್ ಕಾಫಿ. ಹಾಗೆ ಇಲ್ಲಿ ಆ್ಯಕ್ಚುಲಿ ಏನು ಫೇಮಸ್ ಅಂದರೆ ನನಗಂತೂ ಬ್ರೌನಿ. ಲಾಸ್ಟ್ ವೀಕ್ ನಾನು ಬ್ರೌನಿ ತಿಂದಿದ್ದೆ. ಮತ್ತೆ ಆ ಬ್ರೌನಿ ಟ್ರೈ ಮಾಡಬೇಕು ಅಂತ ನಾನು ಬಂದೆ. ಆ್ಯಕ್ಚುಲಿ ನೀವು ನೋಡ್ಬೋದು ಈ ಕೆಫೆ ಅಂತೂ ತುಂಬ ರಾಯಲ್ ಆಗಿದೆ. ಒಂಥರ ಚೆನ್ನಾಗಂತೂ ಅನಿಸ್ತು. ಜೊತೆಗೆ ಇಲ್ಲೇನಾದ್ರು ಮಳೆ ಬಂದಾಗ ಕೂತ್ಕೊಂಡ್ರಂತೂ ಸ್ವರ್ಗದಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಇದು ಸಹ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್ ಅಂತಲೇ ಕರಿಬೋದು. ನಾನು ಚಂದು ತುಂಬ ಹೊತ್ತು ಕೂತ್ಕೊಂಡು ಹರಟೆ ಹೊಡೆದ್ವಿ. ಕಷ್ಟ ಸುಖ ತುಂಬ ಇರುತ್ತಲ್ಲ ನಮ್ಮ ಹೆಣ್ಮಕ್ಳದು, ಮಾತಾಡಿದ್ರೆ ಮಾತೇ ಮುಗಿಯಲ್ಲ. ಸೊ ನಾನು ಅವಳು ಆಲ್ಮೋಸ್ಟ್ 1.5 ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ. ಒಂದೊಳ್ಳೆ ಕಾಫಿ ಆರ್ಡರ್ ಮಾಡಿಕೊಂಡು ಒಂದು ಬಿಸಿ ಕಾಫಿ ಕುಡಿದು ಹಾಗೆ ಬ್ರೌನೀಸ್ ತಿಂದ್ವಿ. ಬ್ರೌನಿ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡ್ಬೋದು. ಯಾರು ಮೈಸೂರಲ್ಲಿ ಇರೋರು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಟ್ರೈ ಮಾಡಿ. ಆಮೇಲೆ ಥ್ಯಾಂಕ್ ಮೀ ಲೇಟರ್. ಆಮೇಲೆ ನನಗೂ ಒಂದು ಪಾರ್ಸಲ್ ಕಳಿಸ್ಬೇಕು, ನೆನಪಿರಲಿ.
ಬೇರೆ ಏನು ನಾನು ಟ್ರೈ ಮಾಡಿಲ್ಲ, ಬಟ್ ಕಾಫಿ ಇಸ್ ವೆರಿ ನೈಸ್. ಹಾಗೆ ಬ್ರೌನಿ. ಸೊ ನಾನು ಬ್ರೌನಿ ತಿಂದು ಚಂದುಗೂ ತಿನ್ನಿಸಿ ಹಾಗೆ ಮನೆಗೂ ಪಾರ್ಸಲ್ ತೊಗೊಂಡು ಹಾಗೆ ನಮ್ಮ ಅಕ್ಕನಿಗೆ ಕವಿ ಅಕ್ಕನಿಗೂ ಪಾರ್ಸಲ್ ತೊಗೊಂಡು ವಾಪಸ್ ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗೋದ್ರಿಂದ ನನ್ನ ಫ್ರೆಂಡ್ಸ್ ಆದ ಲೋಯಿಗೂ ಸ್ವಲ್ಪ ತೊಗೊಂಡು ಬಂದ್ವಿ, ನೋಡೋಣ ಕೊಟ್ಟರೆ ಅವರು ಖುಷಿ ಆಗ್ತಾನೆ ಅಂತ. ಹಾಗೆ ಮಮ್ಮಿನ ಡ್ರಾಪ್ ಮಾಡಿ ನಾನು ಚಂದು ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಬಂದ್ವಿ. ಬರ್ತಾ ಏನೂ ವಿಡಿಯೋಸ್ ಮಾಡಲಿಲ್ಲ, ಬಿಕಾಸ್ ನಿದ್ದೆ ಅಂದರೆ ನಿದ್ದೆ ಇತ್ತು, ತುಂಬ ಬೆಳಗ್ಗೆ ಬೇಗ ಎದ್ದು ಹೋಗಿರೋದ್ರಿಂದ. ಆ್ಯಂಡ್ ಮನೆಯಿಂದ ದೂರ ಇರೋರಿಗೆ ಗೊತ್ತು ಮನೆ ಊಟದ ವ್ಯಾಲ್ಯೂ ಏನು ಅಂತ. ಮಮ್ಮಿ ನಮಗೆ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ರು. ಶ್ರಾವಣ ಇರೋದ್ರಿಂದ ಬೇಳೆ ಸಾರು ಮತ್ತು ಇಡ್ಲಿ ಮಾಡಿದರು ಅನಿಸುತ್ತೆ. ಇದು ಬಂದು ನಮ್ಮ ಕಡೆ ಫೇಮಸ್ಸು ಕೂರ್ಗಲಿ. ಈ ಕಾಯಿನ ನಾವು ಬಳ್ಳಾರಿ ಕಾಯಿ ಅಂತೀವಿ, ಹಾಗೆ ಸೌತೆಕಾಯಿ ಅಂತೀವಿ. ಇದು ನನ್ನ ಫೇವ್ರೆಟ್ ಸಾಂಬಾರು. ನಿಮಗೂ ಇದೇನಾದ್ರು ಗೊತ್ತಿದ್ರೆ ಇದು ಯಾವ ಕಾಯಿ ಅಂತ ಕಮೆಂಟ್ ಮಾಡಿ. ಸದ್ಯಕ್ಕೆ ನಮಗೆ ಇವತ್ತಿನ ಊಟ ಇಡ್ಲಿ ಸಾಂಬಾರ್. ಹಾಗೆ ಅದಾದಮೇಲೆ ಚಂದು ಮನೆಗೆ ಹೋಗ್ತೀನಿ ಅಂದ್ಲು, ಸೊ ಇಲ್ಲೇ ರೆಸ್ಟ್ ಮಾಡು ಅಂತ ಹೇಳಿದೆ. ಹಾಗಾಗಿ ನೆಟ್ಫ್ಲಿಕ್ಸಲ್ಲಿ ಮೂವಿ ಹಾಕ್ಕೊಂಡು ಹಾಗೆ ಲೈ ಡೌನ್ ಮಾಡಿದ್ಲು. ಅವಳಂತೂ ಸಿನಿಮಾ ನೋಡ್ತಾ ಅವಳ ಲೋಕದಲ್ಲೇ ಕಳೆದೋಗಿತ್ತು ಪಾಪ. ತುಂಬ ಟಯರ್ಡ್ ಆಗಿದ್ಲು ಅನಿಸುತ್ತೆ. ನೋಡ್ತಾ ಇದ್ದೆ, ಸಿನಿಮಾ ನೋಡ್ತಿದ್ದಾಳೇನೋ ಅಂತ ಬಂದರೆ ನೋಡಿದ್ರೆ ನನ್ನ ಟೆಡ್ಡಿ ಹಗ್ಗಿ ಮಾಡ್ಕೊಂಡು ಮಲ್ಕೊಂಬಿಟ್ಟಿತ್ತು ಚಿನ್ನಮ್ಮ. ಸೊ ಮಲ್ಕೊಳ್ಳಿ ಅಂತ ಹೇಳ್ಕೊಂಡು ನಾನು ನನ್ನ ವರ್ಕ್ ಸ್ಟಾರ್ಟ್ ಮಾಡಿದೆ. ಲೋಹಿತ್, ನಾನು ನಿಂಗೇನೋ ತಂದಿದ್ದೀನಿ, ತಗೋ. ಲೋಹಿತಾ ನಿನಗೆ ಎಲ್ಲಿಂದ ಗೊತ್ತಾ? ಅದನ್ನು ಬಿಸಿ ಮಾಡಬೇಕು. ಅದೇ ನಮ್ಮ ಮನೇಲಿ ಓವನ್ ಇಲ್ಲಲ್ಲ, ಅದು ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಂಚು ಮೇಲೆ ಇಟ್ಬಿಟ್ಟು ಮಾಡೋಣ. ಓವನ್ ಇಲ್ಲಲ್ಲ, ಬಟ್ ಮೈಲ್ಡ್ ಆಗಿದೆ, ಶುಗರ್ ಇಲ್ಲ. ಜಾಗ್ರಿಯಿಂದ ಮಾಲ್ಗುಡಿ ಕೆಫೆ ಮೈಸೂರು ಫೇಮಸ್ ಇದು ಬ್ರೌನಿ. ಫ್ರೆಶ್ ಆಗಿ ಅವರೇ. ವೆಲ್ಕಮ್. ಆ್ಯಕ್ಚುಲಿ ಚೆನ್ನಾಗಿದೆ ಇದು. ನಂಗೆ ಲಾಸ್ಟ್ ವೀಕ್ ಹೋಗಿದ್ದೆ ಅಲ್ಲಿ, ಅವಾಗ ನಾನು ಟೇಸ್ಟ್ ಮಾಡಿ. ಸ್ವೀಟ್ ಇಲ್ಲ, ಅದೇ ತುಂಬ ಮೈಲ್ಡ್ ಆಗಿದೆ. ನಾನು ಎಲ್ಲರಿಗೂ ಕವಿಯಕ್ಕಾಗಿ ಒಂದು ಬಾಕ್ಸ್ ಕೊಟ್ಟೆ, ನಾನೊಂದು ತಗೊಬಂದೆ. ಅಮ್ಮೆ ಸೊ ನೋಡ್ತಾ ನೋಡ್ತಾ ಹಾಗೆ ಈವ್ನಿಂಗ್ ಆಯಿತು. ಸೊ ಜೋರಾಗಿ ಮಳೆ ಬಂದು ನಿಂತಿತ್ತು. ಸೊ ಹಾಗಾಗಿ ಚಂದುನು ಎದ್ಮೇಲೆ ನಮ್ಗೆ ಒಳ್ಳೆ ರೀತಿ ಮಳೆ ಬರ್ತಿತ್ತು ಅಂದ್ಬಿಟ್ಟು ಒಂದು ಆನಿಯನ್ ಪಕೋಡ ಮಾಡ್ಕೊಡ್ತೀನಿ ಅಂತೇಳಿ ಆನಿಯನ್ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ಲು. ಆನಿಯನ್ ಮಿಕ್ಸ್ ಮಾಡ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಮನೇಲಿ ನಾನು ಯಾವಾಗಲೂ ಆಲಿವ್ ಆಯಿಲ್ ಯೂಸ್ ಮಾಡೋದು, ಬಟ್ ಫಸ್ಟ್ ಟೈಮ್ ಪಕೋಡ ಮಾಡೋದಕ್ಕಿಂತ ಸನ್ ಪ್ಯೂರ್ ಆಯಿಲ್ ತರಿಸಿದ್ದೀನಿ. ಈ ಬ್ಯಾಂಗ್ಳೂರ್ ಕ್ಲೈಮೇಟ್ ಹಾಗೆ ಈ ವೆದರ್ಗೆ ಏನಾದರೂ ರುಚಿಯಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ನಿಮಗೂ ಹಾಗೆ ಅನಿಸ್ತಿರುತ್ತೆ ಅಲ್ವಾ? ನೀವೇನೆಲ್ಲ ಮಾಡ್ಕೊಂಡು ತಿಂತೀರಾ ಮಳೆ ಬರುವಾಗ? ಕಾಫಿ ಜೊತೆ ಬಜ್ಜಿ, ಬೋಂಡ, ಪಕೋಡ, ಅಥವಾ ನೀವು ಬೇರೆ ಏನಾದರೂ ಕುರುಕ್ ತಿಂಡಿಗಳನ್ನ ತಿನ್ನೋ ಅಭ್ಯಾಸ ಇದೆಯಾ? ನಮಗಂತೂ ಅದೆಲ್ಲ ಏನೂ ಇಲ್ಲ. ಹೆಲ್ದಿ ಕ್ರೇವಿಂಗ್ಸ್ ಅಂತಿರ್ತೀವಿ, ಬಟ್ ಅದೇ ಸಿಕ್ಕಿದ ಪಕ್ಕಿದೆಲ್ಲ ತಿಂತಾ ಇರ್ತೀವಿ ಹೇಳಬೇಕು ಅಂದರೆ. ಬಟ್ ಆಯಿಲಿ ಐಟಮ್ ಸ್ವಲ್ಪ ಕಡಿಮೆ ಮಾಡ್ತೀವಿ, ಸ್ವಲ್ಪ ಹೆಲ್ದಿ ಕ್ರೇವಿಂಗ್ಸಲ್ಲೂ ಇರ್ತೀವಿ. ಸೊ ಚಂದು ಅಂತೂ ಒಳ್ಳೆ ನಿದ್ದೆ ಮಾಡಿ ಬಂದು ಚೆನ್ನಾಗಿ ಪಕೋಡ ಹಾಕ್ತಾ ಇದ್ಲು. ಸೊ ನೋಡೋಣ ಹೇಗಿದೆ ಅಂತ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡೋಕ್ಕೇನೋ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಾಗೆ ರುಚಿ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಚಂದು ಮತ್ತು ಲೋಯಿ ಇರೋ ಕಡೆ ನೆಕ್ಸ್ಟ್ ಗೊತ್ತಲ್ಲ ಏನು ಅಂತ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಮಳೆ ಬರ್ತಾ ಇದೆ. ಸೊ ಬಿಸಿ ಬಿಸಿ ಬೋಂಡ ಪ್ರಿಪೇರ್ ಮಾಡಿದ್ದಾರೆ ಚಂದು ಅವರು. ಸೊ ನಾನು ಎಲ್ಲ ಆದ್ಮೇಲೆ ಹೆಲ್ಪ್ ಮಾಡಕ್ಕೆ. ಸೊ ಬನ್ನಿ ಎಲ್ಲ ಬೋಂಡ ತಿನ್ನೋಣ. ಬನ್ನಿ ಅಂತ ಸುಮ್ಮನೆ ಕರೀತಾ ಇರೋದಷ್ಟೇ ಬ್ಲಾಗ್ಗೆ. ತಿಂದು ಖಾಲಿ ಮಾಡಿರ್ತೀವಿ ನಾವು. ಅಲ್ಲಿ ಬಂದು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ನಿಮಗೆ ಬೋಂಡಾ ಮಾಡಿ ಕಳಿಸ್ತೀವಿ. ಬೋಂಡನ ಅಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮನೇಲಿ ಮಾಡ್ಕೊಳ್ಳಿ. ಬೇಕಿದ್ರೆ ರೆಸಿಪಿನ ಹೇಳ್ತೀನಿ. ಏನ್ ಬೇಕು ಚಂದು? ಇದು ದೊಡ್ಡದಿಲ್ಲ, ಚಿಕ್ಕದಿದೆ. ಅದೇನೋ ಹೇಳ್ತಾರಲ್ಲ, ಕುಣಿಯೋಕ್ಕಾಗದೇ ಇರೋ ಏನು ನೆಲದೊಂಗು ಏನೋ ಹೇಳ್ತಾರೆ, ಕುಣಿಲಾರ್ದವ್ರು ನೆಲ ಡೊಂಕು ಹಂಗೆ ನೀನು. ಒಬ್ಬಂಟಿಯಂತೆ ಭಯವಾಗಿದೆ ನನಗೆ ಈ ಕ್ಷಣ, ಬಳಿ ಬರಬಾರದೆ ನೀನು ತಕ್ಷಣ, ಕೈಯ ಹಿಡಿದು ನನ್ನ ದೂರ ಕರೆದುಕೊಂಡು ಹೋಗು, ಕರುಣೆ ಬಾಳಲೇನು. ಇವಾಗ ನೀವು
ಲಿರಿಕ್ಸ್ ಗೊತ್ತಿಲ್ವಲ್ಲ. ಈ ತರ ಸಾಂಗ್ ಎಲ್ಲ ನಾವು ಹಾಡೋದಿಲ್ಲ ಚಂದು. ಮತ್ತೆ ಇನ್ಯಾವ ಥರ ಸಾಂಗ್ ಆಡ್ತೀರಾ? ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ನಿನ್ನ ಕ್ಷಣದಿಂದ ಯಾಕೋ ನಾನು ನನ್ನಲಿಲ್ಲ ಆ ನಿಮಿಷದಿಂದ ನನಗೇನಾಯ್ತಂತ ಗೊತ್ತೇ ಇಲ್ಲ ಎಂದು ಕಾಣದ ಹರ್ಷ ಇಂದು ನಾನು ಕಂಡೆನಲ್ಲ ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ ನೀನೇ ನನಗೆಲ್ಲ ನಿನ್ನ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ಯು ಆರ್ ದ ಒನ್ ಫಾರ್ ಮೀ ಮೈ ಓನ್ಲಿ ಲವ್. ಅವಳೆ ಸುಮ್ಮನೆ ನಕ್ಕವಳೆ. ಒಂದೊಳ್ಳೆ ಟೀ ಮಾಡಿಕೊಂಡು ಆನಿಯನ್ ಪಕೋಡ ತಿಂದು ಅವರೆಲ್ಲ ಹೋದರು. ಸೊ ಇವತ್ತು ಫುಲ್ ಮೂನ್ ಆಗಿರೋದ್ರಿಂದ ನಾನು ಮನೆಯೆಲ್ಲ ಪ್ಯಾಲೋಸ್ ಹಂತದಲ್ಲಿ ಕ್ಲೆನ್ಸ್ ಮಾಡಿ ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ಸ್ ಮಾಡಿಬಿಟ್ಟು ನಾನು ಈ ಡೇನ ಒಂದೊಳ್ಳೆ ರೀತಿಯಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟು ಎನರ್ಜೆಟಿಕ್ ಆಗಿತ್ತು ಅಂದರೆ ಬೆಳಗ್ಗೆ ಬೇಗ ಎದ್ದು ಶ್ರೀರಂಗಪಟ್ಟಣಕ್ಕೆ ಹೋಗಿ ಮೈಸೂರಿಗೆ ಹೋಗಿ ಅಲ್ಲಿಂದ ವಾಪಸ್ ಬ್ಯಾಂಗ್ಳೂರಿಗೆ ಬಂದು ಸ್ವಲ್ಪ ನಮ್ಮ ವರ್ಕೆಲ್ಲ ಮುಗಿಸಿ ತುಂಬ ಪ್ರೊಡಕ್ಟಿವ್ ಆಗಿ ಡೇನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್.